ಇನ್ನೊಂದು ಕಡೆ ಪ್ರತಿಯೊಂದು ಮಾತಿಗೆ ಆಬ್ಜೆಕ್ಷನ್ ಹಾಕೋದು. ಇವತ್ತು ನಮ್ಮ ಸರ್ಕಾರ ಎಷ್ಟು ಹಣ ಖರ್ಚು ಮಾಡಿದೆ, ಕೇಂದ್ರದಿಂದ ಎಷ್ಟು ಹಣ ನಮಗೆ ಬರಬೇಕು, ಅದು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದೆ, ಇದು ಕಾಂಗ್ರೆಸ್ ಸರ್ಕಾರ, ಅದಕ್ಕೆ ಇಲ್ಲಿ ಕೊಡಬಾರ್ದು ಗ್ರ್ಯಾಂಟ್. ಮಳೆ ಬರಲಿ, ಚಳಿ ಬರಲಿ, ನಮ್ಮ ಫ್ಲಡ್ ಬರಲಿ, ಏನು ಬಂದ್ರೂ ಅವ್ರಿಗೇನು ಫರಕ್ ಬೀಳೋದಿಲ್ಲ, ಮಾಡ್ಕೊಳ್ತಾರೆ ತಗೊಳ್ಳಿ ಅಂತ. ಇಂಥ ಮೊಂಡ ಸರ್ಕಾರಕ್ಕೆ ನಾವು ಪಾಠ ಕಲಿಸ್ಬೇಕು ಅಂದರೆ ಎಲ್ಲರೂ ಒಂದಾಗಿ ಕಲಿಸ್ಬೇಕು. ಬಡವರೆಲ್ಲ ಒಂದಾಗಿ, ಜಾತಿ ಕುಲ ಮತ ಇದನ್ನು ಬಿಟ್ಟು ನಿಮ್ಮ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಶಕ್ತಿ ನೀವು ಬೆಳೆಸ್ಕೊಳ್ಳಿ. ಆವಾಗ ಇದು ಸ್ವತಂತ್ರ, ನಾವು ಈ ದೇಶದ ಸಂವಿಧಾನ ಮತ್ತು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಕ್ಕಾಗ್ತದೆ. ಇಲ್ಲಾದ್ರೆ ಈ ಸ್ವಾತಂತ್ರ್ಯನೂ ಹೋಗ್ತದೆ, ಸಂವಿಧಾನವೂ ಹೋಗ್ತದೆ, ನೀವೆಲ್ಲರೂ ಕೂಡ ಪುನಃ ಗುಲಾಮರಾಗಿ ಬಾಳಬೇಕಾದಂಥ ಪರಿಸ್ಥಿತಿ ಬರ್ತದೆ. ನರೇಗಾ ಕಾರ್ಯಕರ್ತರಿಗೆ, ಕೂಲಿಕಾರರಿಗೆ, ಇವರೆಲ್ಲರಿಗೆ ಸರ್ಕಾರ ಗುಲಾಮಗಿರಿಯಲ್ಲಿ ಇಡಬೇಕು ಅನ್ನತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಅವ್ರ ಇಚ್ಛೆ ಇರ್ಬೋದು ಗುಲಾಮರು ಮಾಡಬೇಕು ಅಂಥೇಳಿ, ನಮ್ಮ ಇಚ್ಛೆ ಹೇಗಾಗ್ತದೆ? ನಾವು ಗುಲಾಮರಾಗಿ ಬಯಸ್ತೇವ? ನಾವು ಹಿಂದೂ ಕೂಡ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ, ಮಹಾತ್ಮ ಗಾಂಧೀಜಿಯವರು, ನೆಹರೂಜಿ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ವಲ್ಲಭಭಾಯ್ ಪಟೇಲ್ ಅವರು, ಅಬ್ದುಲ್ ಕಲಾಂ ಆಜಾದ್ ಅವರು, ಇವರೆಲ್ಲರೂ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ನೀವು ತಂದಿಲ್ಲ, ನೀವು ರಕ್ತ ಹರಿಸಲಿಲ್ಲ, ಒಂದು ದಿವಸ ಜೈಲಿಗೆ ಹೋಗಲಿಲ್ಲ. ಮೋದಿಯವರೇ ಪುಕ್ಕಟ್ನಲ್ಲಿ ಇವತ್ತು ಕುರ್ಚಿ ಮೇಲೆ ಕೂತಿದ್ರಿ, ಪುಕ್ಕಟ್ನಲ್ಲಿ. ನಿಮ್ಮ ಜನರದು ನಿಮ್ದೇನು ಕೊಡುಗೆ? ನಾನು ನಮ್ಮ ಯುವಕರಿಗೂ ಕೇಳ್ಕೊಳ್ತೇನೆ, ಬುದ್ಧಿಜೀವಿ ಜನರಿಗೂ ಕೇಳ್ಕೊಳ್ತೇನೆ, ಏನು ಯಾರು ದೇಶಕ್ಕಾಗಿ ಏನೂ ಮಾಡಿಲ್ಲ, ಕೊಡುಗೆ ಇಲ್ಲ ಅಂಥವರಿಗೆ ರಾಜ್ಯದಲ್ಲಿ, ದೇಶದಲ್ಲಿ ನೀವು ರಾಜ ಮಾಡಿ ಕೂಡಿಸಿದ್ದೀರಿ. ಇದು ಯೋಚನೆ ಮಾಡಬೇಕು. ಇಲ್ಲದ್ರೆ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ. ಎಲ್ಲಿ ಹೋದಲ್ಲಿ ನಾನು ಅದು ಮಾಡೆ, ಇದು ಮಾಡಿದೆ, ಎಲ್ಲ ಇಲ್ಲಿ ದೇಶದಲ್ಲಿ ಅನೇಕ ಜಗಳಗಳು ನಡೀತವೆ. ದೇಶದಲ್ಲಿ ಜನ ಸಾಯ್ತಾರೆ, ಫ್ಲಡ್ ಬಂತಂತ ಸಾಯ್ತಾರೆ, ಅತಿವೃಷ್ಟಿಯಿಂದ ಸಾಯ್ತಾರೆ. ಆದರೆ ಮೋದಿ ಅವರು ಇಡೀ ಜಗತ್ತೇ ಸುತ್ತುತ್ತಾ ಇರ್ತಾರೆ. ಅವ್ರಿಗೇನಾದ್ರು ಖಬರ್ ಇಲ್ಲಿ ಏನಾಗ್ತದೆ ಏನಿಲ್ಲ. ಏನು ನಾ ಹೋಗಿ ಭೇಟಿ ಆದೆ ಅಮೇರಿಕಾ ಪ್ರೆಸಿಡೆಂಟ್ಗೆ, ನಾನು ಹೋಗಿ ಭೇಟಿ ಆದೆ UK ಪ್ರೆಸಿಡೆಂಟ್ಗೆ, ಜಪಾನ್, ಬ್ರಾಜಿಲ್, ಎಲ್ಲಿ ಬೇಕಲ್ಲಿ ಅಡ್ಡಾಡೋ ಕೆಲಸ ಒಂದೇ. ಮತ್ತು ಚುನಾವಣೆ ಭಾಷಣ ಎಲ್ಲೇ ಹೋಗಲಿ ಸರ್ಕಾರಿ ಭಾಷಣ ಇರ್ತದೆ. ಒಂದು ರೇಲ್ ಅದನ್ನು ಪ್ರಾರಂಭ ಮಾಡ್ತಾರೆ, ಅದನ್ನು ರೇಲ್ ಇವರು ಪ್ರಾರಂಭ ಮಾಡೋದು ನಾವು ಹಾಕದಂಥ ಹಳೆಯ ಮೇಲೆ, ನಾವು ಹಾಕದಂಥ ರೇಲಿನ ಹಳೆ ಮೇಲೆ ಇವರು ಹೊಸದಾಗೆ ಯಾವುದೋ ಒಂದು ಟ್ರೈನ್ ಬಿಟ್ಟರೆ ಅದರದ್ದು ಉದ್ಘಾಟನೆ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಅರೆ ನೀ ಏನಾದ್ರು ರೇಲ್ದು ಛಾವಣಿಗಳು ಹೊಸದಾಗಿ ಎಲ್ಲಾದರೂ ಮಾಡಿದ್ರ? ಏನಿಲ್ಲ, ಬರೇ ನಾವು ಮಾಡಿದ್ರ ಮೇಲೆ ಎಲ್ಲ ಒಂದೊಂದು ಗಾಡಿ ಬಿಟ್ಟು ಒಂದೊಂದು ಹೆಸರು ಇಟ್ಟು ಹೋಗೋದು. ಅದಕ್ಕಾಗಿ ಬಂಧುಗಳೇ, ನಾನು ನಿಮಗೆ ಇಷ್ಟೇ ಕೇಳ್ತೀನಿ, ನೀವು ಪತ್ರಕರ್ತರೇ ಆಗಲಿ, ಇಂಟೆಲೆಕ್ಚುವಲ್ಸ್ ಆಗಲಿ, ಬುದ್ಧಿಜೀವಿಗಳಾಗಲಿ,
ಅಥವಾ ರೈತರಾಗಲಿ ಕೂಲಿಕಾರರಾಗಲಿ ನೀವೆಲ್ಲರೂ ತಾಯಿಂದೇರಾಗಿ ಒಂದಾಗಿ ಹೋರಾಟ ಮಾಡಬೇಕು. ಮತ್ತು ಸುಮಾರು ನಮ್ಮದು 5-10 ಹಕ್ಕುಗಳನ್ನು ಏನು ಸೋನಿಯಾ ಗಾಂಧೀಜಿ ಮತ್ತು ಮನಮೋಹನ್ ಸಿಂಗ್ ಅವರು UPA 1 ಮತ್ತು UPA 2 ಇವುಗಳಲ್ಲಿ ಮಾಡಿಕೊಟ್ಟಿದ್ದಾರೋ ಅದಕ್ಕೆ ಉಳಿಸ್ಕೊಂಡು ಹೋಗಬೇಕು ಅಂಥೇಳಿ ನನ್ನ ಮನವಿ ಇದೆ. ಇದು ಅಲ್ಲದೆ ಈಗ ಇನ್ನೊಂದು ಶುರುವಾಗಿದೆ. ಏನು? ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಆಫೀಸಿಂದ, ಹೋಮ್ ಮಿನಿಸ್ಟರ್ ಆಫೀಸಿಂದ ನೇರವಾಗಿ ಗವರ್ನರ್ಗಳಿಗೆ ಒಂದು ಸೂಚನೆ ಬರ್ತದೆ. ನೋಡಿ, ಇವತ್ತು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸ್ತಾರೆ. ಇವತ್ತು ಸಿದ್ದರಾಮಯ್ಯನವರು ಗವರ್ನರ್ ಭಾಷಣ ಬರೆದು ನಿಮಗೆ ಕೊಟ್ಟು ಅಪ್ರೂವಲ್ ತಗೊಂಡಿದ್ದಾರೆ. ಅದಕ್ಕೆ ನೀವು ಓದಬೇಡಿ. ಇವ್ರದ್ದು ಒಂದೇ ಅಲ್ಲ ಹಣೆಬಾರು, ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ, ತಮಿಳುನಾಡದಾಗೂ ಅದೇ ಮಾಡಿದ್ರು, ಕೇರಳದಾಗ ಅದೇ ಮಾಡಿದ್ದಾರೆ. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಎಲ್ಲೆಲ್ಲಿ BJP ಹೊರತುಪಡಿಸಿದ ಸರ್ಕಾರಗಳಿವೆ ಅವು ಎಲ್ಲ ಕಡೆ ಇವತ್ತು ಗವರ್ನರ್ಗಳು ತೊಂದರೆ ಕೊಡ್ತಾ ಇದ್ದಾರೆ. ಯಾಕಂತ ನಾವು ಅವ್ರಿಗೆ ಕೇಳಿದಾಗ, ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಮೇಲಿನ ಸೂಚನೆ ಅದ ಸರ್, ನಾವೇನು ಮಾಡೋದು. ವೈಯಕ್ತಿಕವಾಗಿ ಅವ್ರಿಗೆ ಕೇಳಿದಾಗ ಅವ್ರು ಹೇಳ್ತಾರೆ हम क्या करना भाई साहब, ऊपर से आता है हम वैसा करते हैं. ಅಂದರೆ ಗವರ್ನರ್ಗಳಿಗೂ ಅವ್ರ ಕೈಗೊಂಬಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಯಾವುದೇ ಒಳ್ಳೆ ಕೆಲಸಕ್ಕೆ ಬಿಲ್ಲಿಗೆ ಸಹಿ ಹಾಕೋದಿಲ್ಲ, ಅದು ವಾಪಸ್ ಕಳಿಸ್ತಕ್ಕಂಥದ್ದು. ಈಗ ಅನೇಕ ಕೆಲಸ ಇವತ್ತು ಈ ಸರ್ಕಾರ ತಪ್ಪು ದಾರಿಗೆ ಹೋಗ್ತಾ ಇದೆ. ಅರೆ ನೀವು ಇವತ್ತು ಇರ್ತೀರಿ, ಎಷ್ಟು ದಿವಸ ಇರ್ತೀರಿ? ಇನ್ನೊಂದು 5 ವರ್ಷ 3 ವರ್ಷ, ನೀವೇನು ಶಾಶ್ವತ ಇರೋದಿಲ್ಲಲ್ಲ. ಆದರೆ ಈ ದೇಶ ಶಾಶ್ವತವಾಗಿರ್ತದೆ. ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತೇವೆ ದೇಶ ಮುಖ್ಯ, ದೇಶಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಬೇಕು ಅಂತ ಹೇಳಿ ಮೊದಲಿಂದ ನಾವು ಹೇಳ್ಕೊಂಡು ಬಂದಿದ್ದೇವೆ. ಇವ್ರು ಚುನಾವಣೆಗೋಸ್ಕರ ಹೇಳ್ತಾರೆ ನೇಷನ್ ಫಸ್ಟ್ ದೆನ್ ಪಾರ್ಟಿ. ಅದು ಮಧ್ಯದಾಗ ಹೇಳಲ್ಲ, ನೇಷನ್ ಫಸ್ಟ್ ಅಂತ ಹೇಳ್ತಾರೆ. ಅವ್ರ ಬಳಿ ಇರೋದು RSS ಫಸ್ಟ್, BJP ಫಸ್ಟ್, ದೆನ್ ದೇಶ, ದೆನ್ ಇದು ಕಾನ್ಸ್ಟಿಟ್ಯೂಷನ್, ಆಮೇಲೆ ನಮ್ಮೆಲ್ಲರಿಗೆ ಏನು ಇವತ್ತು ವಿಶೇಷವಾದಂಥ ಡೆಮಾಕ್ರಸಿಯಲ್ಲಿ ಮಾತಾಡ್ತಕ್ಕಂಥ ಅಧಿಕಾರ ಇದೆ, ಇವೆಲ್ಲ ನಂತರ. ಅದಕ್ಕೆ ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಗವರ್ನರ್ ಸಹಿತ ಇವತ್ತು ಅವರ ಮುಖಾಂತರ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ನಮ್ಮ BJP ಹೊರತುಪಡಿಸಿ ಸರ್ಕಾರಗಳಿವೆ ಅವಕ್ಕೆ ಇದನ್ನೇ ಹೇಳ್ತಾರೆ. ಇದನ್ನು ನೀವು ಅವರಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಮುಂದೆ ಬರ್ತಕ್ಕಂಥ ಯಾವುದೇ ಚುನಾವಣೆಯಲ್ಲಿ, ಅದು ಸಣ್ಣದಿರಲಿ ದೊಡ್ಡದಿರಲಿ, ಆ ಚುನಾವಣೆಯಲ್ಲಿ ನೀವು BJP ವಿರುದ್ಧವಾಗಿ ವೋಟ್ ಹಾಕಿ ಒಂದು ಶಕ್ತಿಯನ್ನು ನೀವು ಪ್ರದರ್ಶನ ಮಾಡಬೇಕು. ಆ ಶಕ್ತಿ ಪ್ರದರ್ಶನ ಮಾಡಿದ್ರೇ ನಾವು ಉಳಿತೇವೆ. ಬಡವರು ಉಳಿತಾರೆ, ಮಧ್ಯಮ ವರ್ಗದವರು ಉಳಿತಾರೆ, ಸಣ್ಣ ಪುಟ್ಟ ವ್ಯವಸಾಯ ಮಾಡೋರು ಉಳಿತಾರೆ. ಇಲ್ಲಾದರೆ ಕಾಯಮವಾಗಿ ನೀವು ಮರ್ತು ಬಿಡಿ, ಹಿಟ್ಲರ್ ಹೆಂಗೆ, ಮುಸೋಲಿನಿ ಹೆಂಗೆ, ಸದ್ದಾಮ್ ಹುಸೇನ್ ಹೆಂಗೆ, ಅಂಥ ರಾಜ್ಯ ಈ ದೇಶದಲ್ಲಿ ಬರ್ತದೆ ಅನ್ನತಕ್ಕಂಥ, ಬಂದಿದೆ ಅನ್ನತಕ್ಕಂಥ ಮಾತನ್ನು ನಿಮ್ಗೆ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕಾಗಿ ಇಷ್ಟು ಹೇಳಿ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ನಾನು ಹೋಗಬೇಕಾಗಿದೆ. ಸಿದ್ದರಾಮಯ್ಯನವರು ಮಾತಾಡ್ತಾರೆ,
ಅದಕ್ಕೆ ಅವ್ರ ಮಾತನ್ನು ಕೂಡ ತಾವು ಕೇಳಬೇಕು. ಅದಕ್ಕಾಗಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ. ದಯವಿಟ್ಟು ನಿಮ್ಮ ಪರವಾಗಿ ಹೋರಾಟ ಮಾಡ್ತಕ್ಕಂಥವ್ರು, ನಿಮ್ಮ ಪರವಾಗಿ ಕಾನೂನು ಮಾಡ್ತಕ್ಕಂಥವ್ರು, ಆ ಕಾನೂನನ್ನು ಎಲ್ಲರ ಹಿತಕ್ಕಾಗಿ ಯಾರು ಮಾಡ್ತಾರೋ ಅವರಿಗೆ ನೀವು ಬೆಂಬಲ ನೀಡಿ, ಅವರಿಗೆ ನೀವು ಶಕ್ತಿ ಕೊಡಿ. ಅವರು ಹೆಣ್ಮಕ್ಕಳ ರಕ್ಷಣೆ ಮಾಡ್ತಾರೆ, ಮಕ್ಕಳ ರಕ್ಷಣೆ ಮಾಡ್ತಾರೆ, ಅವರು ರೈತರ ರಕ್ಷಣೆ ಮಾಡ್ತಾರೆ, ಎಲ್ಲ ಜನರ ಹಿತಕ್ಕಾಗಿ ದುಡಿತಾರೆ. ಆ ಕೆಲಸಕ್ಕೆ ನೀವು ಮುಂದೆ ಸಹಾಯ ಮಾಡ್ತೀರಿ ಅನ್ನತಕ್ಕಂಥ ಮಾತನ್ನು ಕೇಳಿ ಇವತ್ತು ನನಗೆ ಸಂತೋಷ ಆಗಿದೆ. ಇಷ್ಟು ದೊಡ್ಡ ಸಭೆ ಇಲ್ಲಿ ಸೇರಿ ಅದು ಜನರಿಗೆ ಆಶ್ರಯ ಕೊಡ್ತಕ್ಕಂಥದ್ದು. ಕೆಲವು ಕಡೆ ಹೆಣ್ಮಕ್ಳು ಬಂದು ಪಾಪ ಯಾರ ಮಕ್ಕಳು ಸತ್ತಿದ್ಕೊಂಡಿದ್ರು ಅಥವಾ ಯಾರ ಮನೆಗೆ ಯಾರೂ ಸಂಪಾದನೆ ಮಾಡೋರಿಲ್ಲ ಅಂತ ಎಲ್ಲರಿಗೆ ಮನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಇದೊಂದು ದೊಡ್ಡ ಕೆಲಸ. ಇಷ್ಟು ಹೇಳಿ ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೇನೆ ನಿಮಗೆ. ನಾವೆಲ್ಲ ಏನೇ ಕಾನೂನು ತಂದರೆ ರೈಟ್ ಬೇಸ್ಡ್ ಕಾನೂನು ತಂದಿದ್ದೇವೆ, ಹಕ್ಕು ಕೊಡ್ತಕ್ಕಂಥ ಕಾನೂನು ತಂದಿದ್ದೇವೆ. ಇವರು ಮೋದಿಯವರು ಹಕ್ಕ ಕಿಸ್ಕೊಳ್ತಕ್ಕಂಥ ಕಾನೂನುಗಳು ತರ್ತಾರೆ. ಕೆಲವು ಜನರಿಗೆ ಗೊತ್ತಾಗ್ಲಕ್ಕಿಲ್ಲ, ಯಾಕಂದ್ರೆ ಸ್ವಲ್ಪ ದುಡ್ಡಿತ್ತು, ಶ್ರೀಮಂತರಿದ್ರು ಅಂದ್ರೆ ಏನಪ್ಪ ಬಿಡು ಮೋದಿ ಮಾಡೋದೇ ಸರಿ. ಈಗ ನಿಮ್ಗೆ ಹಂಗೆ ಅನ್ನಿಸ್ತದೆ. ಹಿಂದೆ ಮೆಡಿಕಲ್ ಕಾಲೇಜ್ಗಳು ಇರಲಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ಗಳು ಇರಲಿಲ್ಲ, IT ಇರಲಿಲ್ಲ. ಅವಾಗ ಹಿಂಗೆ ಹೇಳ್ತಿದ್ರ? ನೆಹರೂಜಿ ಹಿಂಗೆ ಹೇಳಿದ್ರ? ಅವರು ಇಂದಿರಾ ಗಾಂಧಿ ಹೀಗೆ ಹೇಳಿದ್ರ? ಇವರು ಮಾತ್ರ ಹೇಳ್ತಾರೆ ಹಿಂಗೆ. ಅದಕ್ಕೆ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೇನೆ. 2-3 ಸ್ಲೋಗನ್ ಹೇಳ್ತೇನೆ, ದಯವಿಟ್ಟು ನೀವು ಧ್ವನಿಗೂಡಿಸ್ಬೇಕು ಅಂತ ಕೇಳ್ಕೊತೀನಿ. ಜೈ ಹಿಂದ್. ಏನಪ್ಪ ಅಯ್ಯೋ ಇಷ್ಟು ಜನ ಕೂತಿದ್ರಿ, ಇಷ್ಟು ಸಪ್ಪೆ ಜೈ ಹಿಂದ್ ಅಂತ. ಈ ಕೊನೆಗಳಿಗೆ ಸಹಾಯ ಕಾಲು ಬರ್ತದಲ್ಲ ಅವಾಗ ಮಾತಾಡ್ತಾರೆ ನೋಡಿ, ಹಂಗೆ ಜೋರಾಗಿ ಹೇಳ್ರಪ್ಪ. ನೀವು ಹೇಳಿದ್ರೆ ಜೋರಾಗಿ ಆವಾಜ್ ಕೊಟ್ರೆ ಇದು ಜೋಶಿಗೆ ಮುಟ್ತದೆ. ಜೋಶಿ ಹೋಗಿ ಮೋದಿಗೆ ಹೇಳ್ತಾರೆ ನೋಡಿ ಇಷ್ಟು ಜನ ಎಲ್ಲ ಸೇರಿದ್ರು. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ನಿಮ್ಮೆಲ್ಲರಿಗೆ ವಂದನೆಗಳು, ನಮಸ್ಕಾರ.